ಗಾಯ್ಸ್, ಎಲ್ರಿಗೂ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಮ್ಮ ಹೊಲದಲ್ಲೊಂದು ತೆಂಗಿನ ಸಸಿ ಒಣಗೋಗಿತ್ತು. ತೋಡ ಬಿದ್ದೋ ಇಲ್ಲ ಏನೋ ಹಂದಿ ಏನೋ ಬಿದ್ದು ಹೋಗಿದೆ. ಬನ್ನಿ ಇವತ್ತು ಅದನ್ನು ಯಾವ ರೀತಿ ನೆಡೋದು ಅಂತ ತೋರಿಸ್ಕೊಡ್ತೀನಿ. ತೆಂಗಿನ ಸಸಿ ನೆಡೋದು ಯಾವ ರೀತಿ, ತೆಂಗಿನ ಸಸಿ ನೆಡ್ಬೇಕಾದ್ರೆ ನಾವು ಏನೇನೆಲ್ಲ ಹಾಕಬೇಕು ಅದ್ರ ಕೆಳಗಡೆಗೆ ನೋಡಿ. ಇದು ಪೂರ್ತಿ ಹೋಗಿದೆ. ಇದು ಯಾವ ರೀತಿ ಹೋಗಿದೆ ಅಂದರೆ ಹುಳ ಬಿದ್ದು ಹೋಗಿದೆ. ಇದು ನೋಡಿ ಇಲ್ಲಿ ಯಾವ ಥರ ಹೋಗಿದೆ, ಸುಳಿನೇ ಕಡ್ದಾಕ್ಬಿಟ್ಟೈತೆ ಹುಳ. ಬನ್ನಿ ಈ ಜಾಗಕ್ಕೆ ಯಾವ ರೀತಿ ತೆಂಗಿ ಸಸಿನ ನೆಡಬೇಕಾದ್ರೆ ಏನೇನೆಲ್ಲ ಹಾಕಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಣ್ಣ ಸಸಿಗಳು ನೆಡ್ತಾರಲ್ಲ, ಮಳೆ ಸಸಿ ಅಂಥ ಸಸಿಗಳು ತುಂಬ ಈ ಥರ ಆಗ್ತವೆ. ಅದಕ್ಕೆ ಯಾವತ್ತೂ ಮಳೆ ಸಸಿಗಳನ್ನ ನೆಡೋಕ್ಕೆ ಹೋಗ್ಬಾರ್ದು. ನೆಟ್ಟರೆ ಗೆಪ್ಪೆ ಸಸಿ 1.5 ವರ್ಷ ಆಗಿರ್ತಾವಲ್ಲ, ಅಂಥ ಸಸಿಗಳನ್ನ ನೆಟ್ಟರೆ ನೋಡಿ, ಅವನ್ನ ಬೆಳ್ಸೋಕ್ಕಾಗಲಿ ಇಲ್ಲ ಅವಕ್ಕೆ ಇದಾಕೋಕ್ಕಾಗಲಿ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನೋಡಿ ಈ ಥರ ಸುಳಿಗಳನ್ನ ಕಡಿದು ಹುಳಗಳೇ ಅರ್ಧ ಸಸಿಗಳನ್ನ ಹಾಳು ಮಾಡಾಕ್ತವೆ. ಈ ಜಾಗಕ್ಕೆ ಹೆಚ್ಚು ಕಮ್ಮಿ ಈ ಥರ ಇರಬೇಕಿತ್ತು ಸಸಿಗಳು. ಈ ಜಾಗಕ್ಕೆ ಹೆಚ್ಚು ಕಮ್ಮಿ ಇದು 6ನೇದೋ 7ನೇದೋ ನೆಡ್ತಾ ಇರೋದು ನಾವು. ತುಂಬ ಬೇಜಾರಾಗುತ್ತೆ ಸಸಿಗಳನ್ನ ಈ ಥರ ಕಡಿದಾಗ. ಅಷ್ಟು ಏನು ಮಾಡಬೇಕಂದ್ರೆ ಮೊದಲು ಇದನ್ನು ಕಿತ್ತು ಇದರಿಂದ ಸ್ವಲ್ಪ ಬಲಭಾಗಕ್ಕೆ ಇಲ್ಲ ಎಡಭಾಗಕ್ಕೆ ನೆಡಬೇಕು. ಅದೇ ಜಾಗಕ್ಕೆ ನೆಟ್ಟರೆ ಮತ್ತೆ ಅದೇ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಈ ಕಡೆಗೆ ನೆಡೋಣ. ಫಸ್ಟ್ ಏನು ಮಾಡಬೇಕಂದ್ರೆ ಇದಕ್ಕೆ ಮಿನಿಮಮ್ ಅಂದರೂ 2ರಿಂದ 2.5 ಅಡಿ ಗುಂಡಿ ತಕ್ಕೋಬೇಕು. ಅಗಲ 2 ಅಡಿ, ಆಳ ಬಂದು 1 2.5 ಅಡಿ ಗುಂಡಿ ತಕ್ಕೋಬೇಕು. ಮೊದಲು ಗುಂಡಿ ತಕ್ಕೊಳ್ಳೋಣ ಬನ್ನಿ. ಗುಂಡಿ ತೆಗೆಯೋದಲ್ಲೇ ಇವನು ನಮ್ಮನೆ ಇದೊಂದು ನಾಯಿ ಐತೆ, ಇದ್ರ ಹೆಸರು ರಾಕಿಯಿಂದ. ಇವನು ಗುಂಡಿ ತೆಗಿಯೋಕೆ ಓಡಾಡ್ತವನೇ ನಮ್ಮ ಜೊತೆ. ನೋಡಿ ಅಲ್ಲಿ ನಾನೇ ಕೀಳಕ್ಕೆ ಕಷ್ಟಪಡ್ತಾಯಿದ್ದೀನಿ ಅಂದರೆ ಅವ್ನು ನನಗಿಂತ ಕಷ್ಟಪಡ್ತಾವನೇ ಕೀಳಕ್ಕೆ. ಯಾರಕ್ಕೆ ಇಲ್ಲಡ ಕೀಳು ತೆಗಿ ಮಣ್ಣು ತೆಗಿಯೋ. ನೋಡಿ ಯಾವ ರೀತಿ ಕಷ್ಟಪಡ್ತಾವನೆ ಅಂತ. ಅವನು ತುಂಬ ಕಷ್ಟಪಡ್ತಾವನು ಅವ್ನು ತೆಗಿಯೋಕ್ಕೆ. ನೋಡಿ ಅಲ್ಲಿ ರಕ್ಕಿ ಕೀಳು ಮಣ್ಣು ಕೀಳ. ನೋಡಿ ಕೊಂಡಾದ್ಮೇಲೆ ಈ ಥರ ನೋಡಿ, ಈ ಥರ ಚೆನ್ನಾಗಿರೋ ಸಸಿ ನೆಡಬೇಕು. ಅಂದರೆ ಒಂದು 4-5 ಗರಿಯಾಗಿರೋ ಥರ ಸಸಿಗಳನ್ನ ತೊಗೊಂಡು, ಇವು ನಮ್ಮವೇ, ನಾನು ತೊಗೊಬಂದು ನೆಟ್ಟಿದ್ದು ಸಣ್ಣ ಕಾಯಿಗಳಲ್ಲಿ. ಅದರಲ್ಲಿ ಎಲ್ಲ ನೆಟ್ಟು ಒಂದು 5 ಉಳ್ಕೊಂಡಿದ್ದಾವೆ. ಅದರಲ್ಲಿ ನೋಡಿ ಇದೊಂದು ಚೆನ್ನಾಗಿದೆ. ನೋಡಿ ಯಾವ ಥರ ಬಂದಿದೆ. ಇದನ್ನು ತೊಗೊಂಡೋಗಿ ಅಲ್ಲಿ ನೆಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಅದನ್ನು ನೀಟಾಗಿ ಗೆಪ್ಪೆ ಸಮೇತ ಬಿಡಿಸ್ಕೊಬೇಕು. ಗೆಪ್ಪೆ ಸಮೇತ ಬಿಡಿಸ್ಕೊಂಡಾದ್ಮೇಲೆ ಗುಂಡಿಗೆ ನೆಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಈ ಥರ ಒಂದು ಕೋಲನ್ನ ನೆಟ್ಕೊಬೇಕು ಸಪೋರ್ಟ್ಗೆ. ಯಾಕೆಂದರೆ ಗಾಳಿಗೆ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಅಂತ. ಆ ತೆಂಗಿಂದು ನೆಟ್ಟಿರ್ತೀವಲ್ಲ ಸಸಿ, ಅದು ಆ ಕಡೆ ಈ ಕಡೆ ಅಲ್ಲಾಡಬಾರ್ದು. ಅಲ್ಲಾಡಿದ್ರೆ ಅದು ಬೇರು ಬಿಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಥರ ಕೋಲನ್ನ ನೆಟ್ಕೊಬೇಕು. ಗೊಬ್ಬರ ಹಾಕಾದ್ಮೇಲೆ ಈ ಥರ ಕೋಲ್ ನೆಟ್ಕೋಬೇಕು. ನೋಡಿ ಯಾವ ಥರ ಕೋಲ್, ಎಷ್ಟು ದಪ್ಪು ಕೋಲ್ ನೆಟ್ಕೊತಾ ಇದ್ದೀವಿ ಅಂತ. ಅದಕ್ಕೆ 2 ಮಂಕ್ರಿ ಸಗಣಿ ಗೊಬ್ಬರ ಹಾಕಿದ್ದೀವಿ. ಈಗ ಅದನ್ನು ನೀರು ಹಾಕಿ ಕಲಿಸ್ಬೇಕು. ಯಾಕೆಂದರೆ ಬೇರು ಬಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ನೀರಾಗಿ ಕಲಿಸಿದ್ರೆ ಅದು ಬೇರು ಬಿಟ್ಕೊಳ್ಳೋಕ್ಕೆ ತುಂಬ ಅದಕ್ಕೆ ಹೆಲ್ಪ್ ಆಗುತ್ತೆ ತೆಂಗಿನ ಸಸಿಗೆ. ಯಾಕೆಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಿತ್ಕೊಬಂದು ಹಾಕಿರ್ತೀವಲ್ಲ, ಸೊ ಹಂಗಾಗಿ ಅದಕ್ಕೆ ಬೇರು ಬಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಈ ಥರ ನೀರು ಹಾಕಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇರು ಬಿಟ್ಕೊಳ್ಳುತ್ತೆ. ನೋಡಿ ಆ ಥರ ಬೇರು ಬಿಟ್ಕೊಂಡಾದಮೇಲೆ ಈ ಥರ ಸ್ವಲ್ಪ ಬಗೆ ಮಾಡಿ ಅದರೊಳಗಡೆ ಇಡಬೇಕು. ಅದನ್ನು ತೆಂಗಿನ ಸಸಿ ಇರುತ್ತಲ್ಲ ಅದನ್ನು ಆ ಥರ ಇಟ್ಬಿಟ್ಟು, ನೋಡಿ ಅಲ್ಲಿ ನಮ್ಮ ಅಪ್ಪ ಅವ್ರು ಯಾವ ಥರ ಇಡ್ತಾ ಇದ್ದಾರೆ ಆ ಥರ ಇಡಬೇಕು. ಇಟ್ಟು ಒಂದು ದಾರನೋ ಇಲ್ಲ ಯಾವುದಾದ್ರು ಕಟ್ಟು ತಗೊಂಡು ಅದನ್ನು ಕಟ್ಟಬೇಕು. ಯಾಕಂದರೆ ಕಟ್ಟೋದ್ರಿಂದ ಅದು ತೆಂಗಿನ ಸಸಿ ಆ ಕಡೆ ಈ ಕಡೆ ಅಳ್ಳಾಡಲ್ಲ. ಗಾಳಿಗೆ ಅಳ್ಳಾಡಿದ್ರೆ ಅದು ಬಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನೋಡಿ ಈ ಥರ ಕಟ್ಟಬೇಕು. ಕಟ್ಟೋದ್ರಿಂದ ಅದು ಆ ಕಡೆ ಈ ಕಡೆ ಅಳ್ಳಾಡಲ್ಲ. ಅದು ಕೋಲ್ ಸಪೋರ್ಟಾಗಿ ಇರುತ್ತೆ. ಈ ಥರ ಕಟ್ಟಾದಮೇಲೆ ಸುತ್ತಲೂ ಮಣ್ಣು ಕೊಡಬೇಕು. ಈಗ ನಾವೇನು ಮಣ್ಣು ತೆಗ್ದಿರ್ತೀವಲ್ಲ ಅದೇ ಮಣ್ಣು ಕೊಟ್ಟರು ನಡೆಯುತ್ತೆ. ಸುತ್ತಲೂ ಮಣ್ಣು ಎಳಿಬೇಕಾದ್ರು ತೆಂಗಿನ ಸಸಿ ಸುತ್ತಲೂ ಯಾರಾದರೂ ಒಬ್ಬರು ಸಪೋರ್ಟಿಗೆ ಈ ಥರ ಇಟ್ಕೊಂಡು ಆ ಥರ ಸುತ್ತಲೂ ಮಣ್ಣು ಎಳೆದು ನೀಟಾಗಿ ಮಣ್ಣು ತುಣಿಬೇಕು ಕಾಲಲ್ಲಿ. ನೀಟಾಗಿ. ನೋಡಿ ಯಾವ ಥರ ತುಣಿತವ್ರೆ ನಮ್ಮ ಅಪ್ಪ ಅವರು. ತೆಂಗಿನ ಸಸಿ ಸುತ್ತಲೂ ಮಣ್ಣು ಬಿಗಿಯಾಗಿ ಕುತ್ಕೊಳ್ಳೋ ಥರ ತುಣಿಬೇಕು. ಅದನ್ನು
ತುಂಡಾಗ ಅದು ನೀಟಾಗಿ ಕೂರುತ್ತೆ. ತೆಗಿ ಸಸಿ ಗುಂಡಿ ಒಳಗಡೆ. ಕೊನೆಯಲ್ಲಿ ಈ ಥರ ಎಲ್ಲ ನೆಟ್ಟಾಗಿ ಆ ಥರ ಕಾಲಲ್ಲಿ ತುಂಡಾದಮೇಲೆ 1 ಬಕೆಟ್ 2 ಬಕೆಟ್ ನೀರು ಹಾಕ್ಬಿಟ್ರೆ ಒಂದು 3 ದಿನ 4 ದಿನ ನೀವು ನೀರು ಹಾಕ್ತಾ ಹೋದ್ರೂ ನಡೆಯುತ್ತೆ. ಇಷ್ಟೇ ಸುಲಭ ವಿಧಾನ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.